ಹಾಯ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಅದು ನಾನು ಚೇತು ಎಲ್ಲ ಹೊರಟಿದ್ವಿ, ಬಟ್ ಒಂದು ಟ್ರಾಜಿಡಿ ಆಗಿಬಿಟ್ಟಿದೆ. ಅದು ಅವಳ ಬಾಯಲ್ಲೇ ಕೇಳ್ಬೋದು. ಅಂದರೆ ಮೊಬೈಲ್ ಹಾಳು ಮಾಡ್ಕೊಬಿಟ್ಟಿದ್ದಾಳೆ ಪಾಪ. ಈಗ ಬರ್ತಲ್ಲ ಅವಳ ಹತ್ರನೇ ಕೇಳ್ಬೋದು. ಒಂದ್ಸಿಕೆ ಇಲ್ಲಿ ಕೆಲವ್ರದ್ದು ಒಳ ವೀಡಿಯೋ ಮಾಡ್ತೀನಿ, ನೋಡ್ತಾ ಇರೋ. ನಾವು ಅಂಗನಡಿಗೆ ಫುಡ್ ತರಕ್ಕೆ ಹೋಗ್ತಾ ಇದ್ವಿ, ಬಟ್ ಇಲ್ಲಿ ವಿಪರ್ಯಾಸನೇ ಬೇರೆ ಆಗಿದೆ. ಒಂದು ಸೆಕೆಂಡ್ ತಡೀರಿ, ಇಲ್ಲಿ ನಿಂತ್ಕೊಂಡಿದ್ದಾಳೆ. ತಡೀರಿ, ಒಂದು ಒಣಗಲ್ ದಾಟ್ಕೊಬಿಡ್ತೀನಿ. ಗಾಯ್ಸ್ ತುಂಬ ಬೇಜಾರಾಗಿ ಅಳ್ತಾ ಇದ್ದಾಳೆ ಗಾಯ್ಸ್, ಪಾಪ. ನಿನ್ನ ಮೊಬೈಲ್ ತೋರಿಸು, ಎಲ್ಲೈತೆ? ಇಲ್ಲಿದೆ. ಯಾವ ಕಡೆ ಸೈಡ್ ಹೊಡೆದೋಗೈತೆ? ಇಲ್ಲಿ ಹೊಡೆದ್ರೆ ವರ್ಕ್ ಆಗಲ್ಲ ಅಂತಾರ ನೋಡು. ಏನು ವರ್ಕೇ ಆಗ್ತಿಲ್ಲ. ಫೋನ್ ಮಾಡು ನೋಡೋಣ. ಪವಿ, ನೋಡಿ ಫೋನಿಗೆ ಒಂದು ಫೋನ್ ಮಾಡು. ಅಳುವಾಡ ಮರದಿಯೋ ದೇವ್ರೆ. ಚೇತು ಯಾಕೆ ಅಳ್ತಾ ಇದ್ದಾಳೆ? ಚೇತು ಯಾಕೆ ಅಳ್ತಾ ಇದ್ದಾಳೆ? ಕಣ್ಣೀರು ಒರೆಸ್ಕೆ ನೋಡೋಕ್ಕಾಗ್ತಾ ಇಲ್ಲ ಅಲ್ಲ. ಹೇಗೆ ಹೊಡೆದೋತು? ಒಂದು ನಂಗೆ ಫಸ್ಟ್ ಮೊಬೈಲ್ ಹೊಡೆದಾಗಲೂ ಇಷ್ಟು ಬೇಜಾರಾಗಿಲ್ಲ. ಇವಳು ಮೊಬೈಲ್ ಒಂದ್ಸಲ ಸಿಗಂದೂರನೇ ಬೆನ್ನೆಟ್ಟಿ, ಅದು ಹಾಂ, ಬೆನ್ನೆಟ್ಟಿ ಹೊಳೆಲೇ ಬಿದ್ದು ಹೊಡೆದೋಗಿತ್ತಂತೆ. ನನ್ನ ಗಂಡನ ಫೋನ್ ಅಲ್ಲ. ಅಯ್ಯೋ ದೇವ್ರೆ, ಹಾರ ತಕ್ಕಂಡೆ ತಿಂತು. ಇನ್ಕಮಿಂಗ್ ಕಾಲ್ ಬತ್ತೈತಾ? ಅದು ಹೂವಿನ ಹಾರ ಕಣ್ಮೇಲೆ ತೆಗಿಯಲ್ಲ ಬಿಡವು, ತಿಂದು ಬಿಡ್ತಾವ. ಎತ್ತಕಲ್ಲಿ ಕಾಣ್ತಿಲ್ಲ. ಎತ್ತಕ್ಕೆ ಬರ್ತಿಲ್ಲ. ಇನ್ನೊಂದ್ಸತಿ ಕಟ್ ಮಾಡು. ಹೋಗಂತ ನನ್ನ ಗಂಡ ಫೋನೇ ಮಾಡಲ್ಲ. ಹೋದ ಫೋನ್ ರಿಸೀವ್ ಮಾಡೋಕ್ಕೆ ಬರ್ತಾ ಇಲ್ವಾ? ಎಲ್ಲಿ ಹೊಡೆದಾಗಿತ್ತು? ಓ, ಇದು ಕಟ್ ಮಾಡ. ಹಾಂ ಅಂತ ಹೆಂಗೆ ಹೊಡ್ಕೊಂಡೆ ಮತ್ತೆ? ನಾ ಹಿಂಗೆ ಇಟ್ಟಿದ್ನ ಬೈಕ್. ಹಾಂ, ಪಾಪ ನಾಯಿ ಮರಿ ಹಚ್ಚದ್ಲು ಅಂತ ಹಿಂಗೆ ಆಚೆಗೆ ತಿರ್ಕೊಂಡು ನಿಂತೇಳು. ಫೋನ್ ಹಿಂಗಿಟ್ಟ ಬೈಕ್ ಹಿಂಗಿಟ್ಟಳು. ಅಲ್ಲಿ ಪಾಪ ಎತ್ಕೊಳಕ್ ಹೋಗಿದ್ದಷ್ಟೇ. ಈ ಜರ್ಕ ಜಾರು ಬಿದ್ದೆ, ಕೆಳಗೆ ಬಿತ್ತು. ಫ್ರಾಕ್ಚರ್ ಆಫ್ ಸೆಕೆಂಡಲ್ಲಿ ಜೀವ ಹೋದಂಗ. ಈಗ ಹತ್ತ ಫುಲ್ ವಾಶ್ ಔಟು. ಅಯ್ಯೋ ದೇವ್ರೇ, ಈ ದುಃಖವನ್ನು ಯಾರಲ್ಲಿ ತೋಡಿಕೊಳ್ಳುವುದು? ಈಗ ವಾಟ್ ನೆಕ್ಸ್ಟ್? ಸುಸೈಡ್. ಖತಮ್. ನಿಜವಾಗ್ಲ ಮನೆ ಹೋದ್ರೆ ನೇಣ ಹಾಕಿ ಅಪ್ಪ ಮೊನ್ನೆ ಹಚ್ಚ ಸರಿ. ಹೌದಲ್ಲೇ, ನಾ ಹೇಳ್ದೆ ಅಪ್ಪ ನೀ ಬೇಡ ಸರಿ ಮಾಡ್ಸ್ಕೊ ಬರೋದ ಅಂತ. ಈಗ ಏನ್ ಮಾಡತ್ತಲ್ಲ. ಹೋಗ್ಲಿ, ಹೊಸ ಮೊಬೈಲ್ ಬರ್ಬೋದೇನೋ ಕಣೆ. ನನ್ನ ಹೊಟ್ಟೆ ಹೌದು. ಹೊಸ ಮೊಬೈಲ್ ಯಾರು ಕೊಡ್ತಾರೆ? ಯಜಮಾನರೇ ಯಜಮಾನ ನಿನಗಿಂತಲೂ ಸಿರಿಯೇನ. ಗೈಸ್ ತುಂಬ ದುಃಖದಲ್ಲಿದ್ದಾನೆ. ನಾನು ವ್ಲಾಗ್ ಮಾಡ್ತಾ ಇರೋದು ಗೊತ್ತಾದ್ರೆ 30,000 ಮೊಬೈಲ್ ತಗೋಬೇಕು ಅನ್ಕೊಂಡಿದ್ದೆ, ಒಂದು ಚೆನ್ನಾಗಿರೋ ಕ್ಯಾಮ್ರದ್ದು. ಎಲ್ಲ ಯಾಕೆ ಕೊಟ್ಟು ಎಲ್ಲ ಹೋಯ್ತು. ಡೌನ್ ಪೇಮೆಂಟ್ ಹಾಕೋಕ್ಕೆ ಕಷ್ಟ ಆಗೋದು ಕಣ. ಗೈಸ್ ನಾನೀಗ ವ್ಲಾಗ್ ಮಾಡ್ತಾನೆ ಇದ್ರೆ ಅವಳು ನನ್ನ ಕ್ಯಾಮ್ರಾ ಆಫ್ ಆಗೋಕ್ಕೂ ಹೊಡಿತಾಳೆ ಗೈಸ್. ಅಷ್ಟು ದುಃಖದಲ್ಲಿದ್ದಾಳೆ ಅವಳು. ಮುಂದುವರ್ಸೋಣ, ನೋಡೋಣ. ಅಯ್ಯೋ ಪಾಪ. ರೋಯ್ತು ತಾನೇ ಅದು, ಅವ್ನು ಹಿಡಿದು ಬಿಡ್ತೀನಿ. ಊಟ ಎಡಿಟ್ ಅದಾವಿದ್ದಾವೆ. ಇನ್ನು 2 ಯಾವ ವಿಡಿಯೋ ಅಂದರೆ, ಒಂದು ನಾನು ನಿನ್ನೆ ಸುಮ್ಮನೆ ಮನೆಗೆ ಹೋಗಿದ್ದೆ. ಅಲ್ಲಿ ಅವ್ರು ತೋಟದ ಕೆಲಸ ಮಾಡ್ತಾ ಇದ್ರ, ಅದನ್ನೇ ಹಡೆ ಹೊಡೆಯೋದು ಮಾಡ್ಕೊಂಡಿದ್ದೀನಿ. ಅದು ಎಡಿಟ್ ಆಗಿತ್ತು. ಅದಕ್ಕೆ thumbnail ಮಾಡ್ತಾ ಇದ್ದೆ, ಅದನ್ನ ಬಿಡೋಣ ಅಂತ. ಒಂದು ಆದಿಚುಂಚನಗಿರಿಗೆ ಹೋಗಿದ್ದು ಎಡಿಟ್ ಆಗಿತ್ತು, ಅದೈತೆ. ಅದನ್ನ thumbnail ಮಾಡಿಲ್ಲ. ನಾನು thumbnail ಸಿಕ್ಲ ನಂಗೆ ಯಾವ್ದು ಮಾಡಕ್ಕೆ ಫೋಟೋಸು. ಹಂಗೆ ಒಂದು ಫೋಟೋಸ್ ಹಾಕ್ಬಿಡೋಣ ಅಂತ ಮಾಡಿದೆ. ಆಮೇಲೆ ಮತ್ತಿನ್ನೆರಡು ಯಾವುದೋ ವಿಡಿಯೋ ಅದಾವ ಕಣೆ. ಟೋಟಲ್ 3 ವಿಡಿಯೋನ ಎಡಿಟ್, 4 ವಿಡಿಯೋ ಅದಾವ ನಾವು. 2 ವಿಡಿಯೋ ಎಡಿಟ್ ಆದವು, 2 ವಿಡಿಯೋ ಎಡಿಟ್ ಮಾಡವು. ಒಂದು thumbnail ಆಗಿತ್ತು. ಇದನ್ನ ಹಿಡ್ಕೊಂಡಿದ್ದಾಳೆ, ನಾಯಿ ಮರಿ ಹಿಡ್ಕೊಂಡಿದ್ದಾಳೆ ಅಂತ ನಾನು ಇಲ್ಲಿ ಇಟ್ಟು ನಾವು ಹೋದೆ. ಇಷ್ಟು ಕೆಲಸ ಆಯ್ತು. ಅಷ್ಟು ಫ್ರಾಕ್ಚರ್ ಆಫ್ ಸೆಕೆಂಡಲ್ಲಿ ಆಕ್ಸಿಡೆಂಟ್ ಆದಂಗ. ಒಟ್ಟಾರೆ 2-3 ವಿಡಿಯೋ ಹೋದು, ಮೊಬೈಲ್ ಹೋಯ್ತು. ಸೆಲ್ಫ್ ಸುಸೈಡ್. ಅದ ಹೌದಲ್ಲ, ಇಂಥ ಕೆಲಸ ಆಗ್ಬಿಡ್ತಲ್ಲ ಈಗ ಅದನ್ನ ಮೊಬೈಲ್ ಸರಿ ಮಾಡೋಕೆ ಸುಮಾರು ದಿನ ಬೇಕು. ಅಯ್ಯೋ ದೇವ್ರೇ, ನನ್ನ ಕರೆನ್ಸಿ ಇವತ್ತಷ್ಟೇ ಹಾಕ್ಸ್ಕೊಂಡಿದ್ದೆ ಕಣೆ. ಕರೆನ್ಸಿ ಹಾಕ್ಸ್ಕೊಂಡಿದ್ದೆ ಇವತ್ತಷ್ಟೇ ಕರೆನ್ಸಿ ಹಾಕ್ಸ್ಕೊಂಡಿದ್ದೆ. ಓ, ಇದು ಸ್ವಲ್ಪ ಕ್ರಿಟಿಕಲ್ ಸಿಚುವೇಶನ್. ನಿಂದು ತುಂಬ ಕ್ರಿಟಿಕಲ್ ಸಿಚುವೇಶನ್. ಕ್ರಿಟಿಕಲ್ ಅಂದರೆ ಹಾರ್ಟ್ ಅಟ್ಯಾಕ್. ಹಾಂ, ಈಗ ಮನುಷ್ಯಂಗೆ ಆದಂಗೆ ಆಗ್ಬಿಟ್ಟಿದೆ. ಬದುಕನ ಉಳಿತಾನ ಅಂದ್ರೆ ನನ್ನ ಗಂಡ ಏನೇನೋ ಮಾಡಿ ಅಪ್ಡೇಟ್ ಮಾಡೋಣ.
ಸ್ವಲ್ಪ ಗ್ಯಾಪ್ ಆಗಿತ್ತಲ್ಲ ಅಂತೇಳಿ ಕಷ್ಟಪಟ್ಟು ವಿಡಿಯೋ ಮಾಡಿದ್ದಾಳೆ. ನೋಡಿದ್ರೆ ಹೀಗಾಯಿತು, ಏನು ಮಾಡೋದು. ನಾನು ನಮ್ಮನೆಯವ್ರ ಹತ್ರ 2 GB ಹಾಕಿ ಮತ್ತೆ ಹೇಳೋಣ ಅಂತ ಮಾಡಿದ್ದೆ. ಅಪ್ಲೋಡ್ ಮಾಡಕ್ ಬೇಕಲ್ಲ, ಅಪ್ಲೋಡ್ ಮಾಡಕ್ ಬೇಕಲ್ಲ. ಹಾಂ ಅಷ್ಟೊತ್ತಿಗೆ 1.5 GB ಹಾಕಿರಾ ಇರ್ಲಿ ಅಂತ ಸುಮ್ಮನೆ ಇವತ್ತು ಅವ್ರ ಹತ್ರ ಹಾಕ್ಕೊಂಡಿದ್ದೆ ಅಲ್ಲ. ಇವತ್ತು ಬೇರೆ ಅವರು ಅಲ್ಲಿ ಇದಕ್ಕೆ ಹೋಗಿದ್ದಾರೆ. ಅವ್ರಿಗೆ ನಂಗೆ ಅದು ಕಾಣ್ತಿಲ್ಲ. ನಂಗೆ 2 ಸತಿ ತಲೆ ಬಿಸಿ ತಲೆ ಬಿಸಿ ತಲೆ ಬಿಸಿ. ಅಂಗನವಾಡಿ ಹತ್ರ ಬಂದರು, ಇವಳ ಅಳು ಮುಗೀತೆ ಇಲ್ಲ. ಒಳುವಿನಲ್ಲಿ ಏನು ಮಾಡೋಣ, ನಮ್ಮನೆ ಪಾಪು ಇದೆ. ನಮ್ಮನೆ ಪಾಪು ನಾನು ನೋಡ್ದಾಳೆ, ನನ್ನ ಜೊತೆ ಓಡ್ ಬರ್ತಾಳೆ. ಈಗ ನೋಡೋಣ. ಎಲ್ಲಿದ್ದಾಳೆ? ಈಗ ಬರ್ಬೇಕಾದ್ರೆ ಮೊಬೈಲ್ ಹೊಡ್ಕೊಂಡ್ಲು. ಈಗ ಜಸ್ಟ್ ಬಿದ್ದಿದ್ದು, ಜಸ್ಟ್ ಬಿದ್ದು ಹೋಯ್ತು ಮನೆಯಲ್ಲಿ. ಒಂಥರ ನಾನು ಇವತ್ತೇ ಕೆಲ್ಸಕ್ಕೆ ಹೋಗಿರೋದು ಇದ್ರ TVS ಮೇಲೆ. ಈಗ್ಲ ಇಲ್ಲಿ ಬರಕ್ಕನ ಮನೇಲಿ ಹೊಂಡ್ಬೇಕಾರೆ ಈಗ ಬರಲ್ಲ ಅಲ್ಲ. ನಾವು ಸಾಗರ ಹೋಗೋಣ ಅಂತ ರಿಸೀವ್ ಆಗಲ್ಲ, ಏನೂ ಆಗಲ್ಲ, ಏನು ಮಾಡಕ್ ಬರಲ್ಲ. ಇದು ಡಿಸ್ಪ್ಲೇ ಹಿಂಗಾಯ್ತು. ಡಿಸ್ಪ್ಲೇನೇ ಹೋಗುತ್ತೆ. ಇಲ್ಲ ನೋಡಿ, ಇಲ್ಲಿಗೆ ಬಂದೈತಿ ಈಗ. ಇದು ವರ್ಕೇ ಆಗ ಮುಗೀತಾ? ಅಲ್ಲ, ಇದು ರಿಪೇರಿ ಆಗಕ್ಕೆ ಇನ್ನು ಜಾಗಿಲ್ಲ, ಅವರೇ ವಾಪಸ್ ಕೊಡ್ತಾರೆ. ಒಂದ್ಸಲ ನನ್ನ ಮಗ್ಳು ಕೆಡಗಿ ಈ ಡಿಸ್ಪ್ಲೇನೆ ಕಿತ್ ಬಂದಿತ್ತು. ಹೊಸದು ಯಾವ ತಗೊಂಡಿದ್ದ? ಈ ಮೊಬೈಲ್ 5 ವರ್ಷ ಆಯ್ತು. ಇದು ಕಿತ್ ಬಂದಿತ್ತೆ. ಮಾಡೆಲ್ ಹಳೇದತ್ತ ಬಂತು, ಅದಕ್ಕೆ ಅದು ಹಾಕ್ತಿ. ಮೊನ್ನೆ ನಾನು ಬೇಡ ಮೊಬೈಲ್, ಹೊಸ ಮೊಬೈಲ್ ತಗೋತೀನಿ ಅಂತ ಅಪ್ಪಯ್ಯ ಮೊನ್ನೆ ಹಬ್ಬದಲ್ಲಿ ಹೋಗಿ ರೆಡಿ ಮಾಡಿಸ್ಕೊ ಬಂದೈತೆ. ನನಗೆ ಗೊತ್ತಿಲ್ಲದಂಗೆ ರೆಡಿ ಮಾಡ್ಸ್ಕೊ ಬಂದೈತೆ ಪಾಪ ಮೊಬೈಲ್ ಅಂತ. ಈಗ ಕೊಟ್ಬಿಡ್ತದೆ ಈಗ ಮನೆಗೆ ಹೋದ್ರೆ. ಈಗ ನೋಡಿದ್ರೆ ಈಗ 2 ಡಿಸ್ಪ್ಲೇ ಇದೆ. ಎಬ್ಸ್ಲಾ? ಮೂತಿಯನ್ನು ತಿಳಿಸಬೇಡ ಬಾಲಕಿ, ಅವಳು ಎಬ್ಸ್ಲಾ? ಮೊಬೈಲ್ ಆತಿ ಅಂತಾಳೆ ಇದ್ದಾಳೆ. ಚಿನ್ನ ಸಿಗ್ದಂಗ ಆಯ್ತದಕ್ಕೆ. ಯಾರು ಬಿಡುತ್ತಿದ್ದಿ ನೀನು? ಯಾರು ಬಿಡುತ್ತಿದ್ದೆ ಮಗನೇ? ಆಮೇಲೆ ವಿಡಿಯೋ ಮಾಡಲ್ಲ. ಎಷ್ಟು ದಿನ ಆಗ್ಬೋದು ಗೊತ್ತಿಲ್ಲ. ಮೊಬೈಲ್ ತಗೊಳ್ಳೋ ತನಕ ಎಲ್ಲ ರೆಸ್ಟಲ್ಲಿದ್ದಾಳೆ. ಅಲ್ಲಿವರೆಗೂ ನೋಡೋಣ, ನಾನು ಮೇಂಟೈನ್ ಮಾಡ್ತಿರ್ತೀನಿ ಅವಳನ್ನ. ಒಂದು ಕ್ಲಾರಿಟಿ ವಿಡಿಯೋ ಮಾಡೋದಿತ್ತು ಇವತ್ತು. ಮೇಡಮ್ ಅವ್ರು ಬೇಜಾರಾಗಿರೋದ್ರಿಂದ ಬರಲ್ಲ ಅನಿಸುತ್ತೆ. ನಾಳೆ ಮಾಡೋಣ. ಓಕೆ ಗಾಯ್ಸ್, ಗಂಟೆಗಟ್ಟಲೆ ಮಾತಾಡೋಕ್ಕೂ ಬೇಜಾರಾಗಿದ್ದಾಳೆ ಸ್ವಲ್ಪ. ಏನು ಮಾಡೋಂಗಿಲ್ಲ, ಜಾಸ್ತಿ ಮಾತಾಡ್ಸಲ್ಲ. ಮತ್ತೆ ಹ್ಞೂ ಅನ್ನಕ್ಕೆ ಹಿಡಿತಾಳೆ. ಬಾಯ್ ಬಾಯ್. ಅಪ್ಪನ ಫೋನಿಗೆ ಮಾಡ್ತೀನಿ, ಫೋನ್ ನೋಡೋಣ. ಪಾಪ ಫೋನ್ ಹೊಡ್ಕೊಬಿಟ್ಟಿದ್ದಾಳೆ. ಅದು ಈಗಿನ ಕಾಲದಲ್ಲಿ ಫೋನ್ ಎಷ್ಟು ಎಮರ್ಜೆನ್ಸಿ ಅಂತ ಎಲ್ರಿಗೂ ಗೊತ್ತಿರೋಂಥ ವಿಷಯನೇ. ಪಾಪ ತುಂಬ ಅವಶ್ಯಕತೆ ಇತ್ತು, ಹೊಡ್ಕೊಬಿಟ್ಟಿದ್ದಾಳೆ. ಏನು ತಗೊಳ್ತಾಳೇನೋ ಹೊಸದು, ನೋಡ್ಬೇಕಿನ್ನು. ಪಾಪು ಬಾ ಮಗ, ಬಾ ದಾಟು. ಶಾಲೆಯಿಂದ ಎಂತಕ್ಕೆ ಬಂದೆ ಮಗ? ಶಾಲೆ ಮಲ್ಕೊಂಡಿದ್ಯಾ? ಮಲ್ಕೊಂಡಿದ್ದೆ. ನೀ ಯಾಕೆ ಎದ್ದು ಬಂದೆ?
ನೀನ್ ಆಮೇಲೆ ಬರ್ಬೇಕು ತಾನೆ ಟೀಚರ್ ಜೊತೆಗೆ ಆಂಟಿ ಜೊತೆ ಬಂದ್ಬಿಟ್ಯಾ